ಕುಡಿಯುವ ನೀರಿಗೂ ಎದುರಾಗುತ್ತಾ ಹಾಹಾಕಾರ ಅನ್ನುವಂತಹ ಪ್ರಶ್ನೆ. ಕರ್ನಾಟಕದಲ್ಲಿ ಭೀಕರ ಬರ, ಸಿಎಂ ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುಂಗಭದ್ರಾ, ಘಟಪ್ರಭಾ, ಮಲ್ಲಪ್ರಭಾ, ಕೆಆರ್ಎಸ್ ನೀರು ಇಳಿಕೆ ಆಗಿದೆ. ಜೂನ್ ಕಳೆದರೂ ಕೂಡ ಮಳೆರಾಯನ ಸುಳಿವು ಇನ್ನೂ ಇಲ್ಲ. ರೈತರು ಕೂಡ ಕಂಗಾಲಾಗಿದ್ದಾರೆ. ಮಳೆಯಾಗತ್ತೆ ಅಂತ ಹೇಳಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಬೆಳೆಯನ್ನ ಬೆಳೆದು ಬಿತ್ತನೆ ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ವಿ ಅಂತ ಹೇಳ್ತಿದ್ರು ರೈತರು. ಆದ್ರೆ ಈಗ ಮುಂಗಾರು ಮಳೆ ಕೈ ಕೊಟ್ಟು ಬಿಟ್ಟಿದೆ. ಬತ್ತಿದ ಕೃಷ್ಣೆಯ ಒಡಲು ಆಲ್ಮಟ್ಟಿ ಡ್ಯಾಂ ಖಾಲಿ ಆಗಿದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ಕ್ರಮವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಬರ ಬರುತ್ತೆ ಅಂತ ಹೇಳಿ. ಕುಡಿಯುವ ನೀರಿಗೂ ಈಗ ಏನಾದರೂ ಎದುರಾಗುತ್ತಾ ಇನ್ನು ಮುಂದೆ ಹಾಹಾಕಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಮಳೆ ಬರಲಿಲ್ಲ ಅಂತಂದ್ರೆ ಮುಂದೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಪೂರೈಕೆ ಸ್ಥಗಿತ ಆಗಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಟಿಬಿ ಡ್ಯಾಂ ನೀರು ಪೂರೈಕೆ ಬಂದ್ ಆಗಿದೆ. ಟಿಬಿ ಡ್ಯಾಂ ನೀರು ಪೂರೈಕೆ ಬಂದ್ನಿಂದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕೊಪ್ಪಳ ತಾಲೂಕಿನ ಮುನ್ರಾಬತ್ ಬಳಿಯ ತುಂಗಭದ್ರಾ ಡ್ಯಾಂ 4 ಜಿಲ್ಲೆಯ ರೈತರಿಗೆ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಡ್ಯಾಂ, ಟಿಬಿ ಡ್ಯಾಂ ವ್ಯಾಪ್ತಿಯ 4 ಜಿಲ್ಲೆಯ ರೈತರಿಗೆ ಈಗ ಆತಂಕ ಶುರುವಾಗಿದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಈ ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಬಹುದಾ ಮುಂದಿನ ದಿನಗಳಲ್ಲಿ? ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆನೇ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಬಹುತೇಕವಾಗಿ ಇಳಿಕೆ ಆಗಿದೆ. ಇದರಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ. ಈಗ ಮುಂದಿನ ಬೆಳೆ ಬಿತ್ತನೆ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಈಗ ನೀರೇ ಇಲ್ಲ ಅಲ್ವಾ, ಹೆಂಗೆ ನೀರನ್ನು ಪೂರೈಕೆ ಮಾಡೋದು? ಹಾಗಾಗಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಟಿಬಿ ಡ್ಯಾಂ ನೀರು ಪೂರೈಕೆ ಬಂದ್ ಆಗಿದೆ. ಯಾವುದೇ ಒಂದು ನದಿಗಳಿಗೂ ಕೂಡ ಬಿಡ್ತಾ ಇಲ್ಲ ನೀರನ್ನು. ಇನ್ ಕೇಸ್ ಏನಾದರೂ ಟಿಬಿ ಡ್ಯಾಮ್ ತುಂಬ ಹೋಗಿದ್ರೆ ಅದನ್ನ ನದಿಗಳಿಗೆ ಬಿಡ್ಲಾಗ್ತಾ ಇತ್ತು. ಆದ್ರೆ ಈಗ ಫುಲ್ ಬತ್ತಿ ಹೋಗ್ಬಿಟ್ಟಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಬತ್ತಿ ಹೋಗಿದೆ ಅಂತ ಹೇಳಿ. ಮುಂಗಾರು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರದ ಸೂಚನೆ ಮೇರೆಗೆ ಕಾಲುವೆಗಳಿಗೆ ನೀರು ಬಂದ್ ಮಾಡಲಾಗಿದೆ. ತುಂಗಭದ್ರಾ ನೀರಾವರಿ ವಲಯ ಅಧಿಕಾರಿಗಳಿಂದ ಅಧಿಕೃತ ಆದೇಶ. ಕುಡಿಯಕ್ಕೆ ನೀರಿಲ್ಲ. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿದೆ. 10 ವರ್ಷದ ನಂತರ ಡ್ಯಾಂನಲ್ಲಿ ಅತಿ ಕಡಿಮೆ ನೀರು ಸಂಗ್ರಹ ಆಗಿದೆ. ಕಳೆದ ವರ್ಷ ಜಲಾಶಯದಲ್ಲಿ 75 ಟಿಎಂಸಿ ನೀರು ಸಂಗ್ರಹ ಆಗಿತ್ತು. ಕಳೆದ ವರ್ಷ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ಟಿಬಿ ಡ್ಯಾಂನಿಂದ ಹಿಂಗಾರು ಬೆಳೆಗೆ ನೀರು ಕೊಟ್ಟಿರಲಿಲ್ಲ. ಈ ಬಾರಿ ಮಳೆ ಕೊರತೆಯಿಂದ ಮುಂಗಾರು ಬೆಳೆಗೆ ನೀರು ಸ್ಥಗಿತ ಆಗಿದೆ. ನೀರು ಬಂದ್ ಹಿನ್ನೆಲೆ ಟಿಬಿ ಡ್ಯಾಂ ರೈತರು ಈಗ ನಿಜಕ್ಕೂ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ನೋಡಿ, ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಡ್ಯಾಮ್ನಲ್ಲೇ ನೀರಿಲ್ಲ, ನಿಮ್ಗೆ ಕುಡಿಯೋದಕ್ಕೆ ನೀರನ್ನು ಉಳಿಸ್ಕೊಳ್ಳಿ, ಆಮೇಲೆ ಬೆಳೆಯುವಂತ್ರಿ ಅಂತ ಹೇಳ್ತಿದ್ದಾರೆ ಅಲ್ಲಿರುವಂಥ ಅಧಿಕಾರಿಗಳು. ಈ ಹಿಂದೆ ನಾವು ಗಮನಿಸಿದಾಗೆ ಹೋದ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿತ್ತು. 75 ಟಿಎಂಸಿ ನೀರಿತ್ತು ಡ್ಯಾಮ್ನಲ್ಲಿ. ಆ ಕ್ರಸ್ಟ್ ಗೇಟೇ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಗೊತ್ತಿರುವಂತಹ ವಿಷಯ ಇದು. ಈ ಬಾರಿ ಮಳೆಯಾಗದ ಕಾರಣ ಸರಿಯಾಗಿ ಈ ಕ್ರಸ್ಟ್ ಗೇಟ್ಗಳನ್ನು ಕೂಡ ಇತ್ತೀಚೆಗಷ್ಟೇ ಅಳವಡಿಕೆ ಮಾಡಿದ್ರು. ಅದನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಅಲ್ಲಿರುವಂತಹ ಅಧಿಕಾರಿಗಳು ಹೇಳ್ತಿದ್ದಾರೆ ಕಡಿಮೆ ಪ್ರಮಾಣದಲ್ಲಿ ನೀರಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅದರ ಕಾಲು ಭಾಗನೂ ನೀರಿಲ್ಲ ಅಲ್ಲಿ. ರಾಜ್ಯದಲ್ಲಿ ಬರ್ತಾ ಇಲ್ಲ ನಿರೀಕ್ಷಿತ ಮುಂಗಾರು ಮಳೆ. ಈ ಬಾರಿ ಭೀಕರ ಬರಗಾಲದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಡ್ಯಾಂಗಳನ್ನ ನಂಬಿ ಬೆಳೆ ಬಿತ್ತಬೇಡಿ ಅಂತ ಹೇಳಿ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರು ಬಿಡುವಂತಹ ವಿಚಾರದಲ್ಲಿ ರೈತರು ಒತ್ತಡ ಹಾಕಬೇಡಿ, ದಯವಿಟ್ಟು ನೀರಿಲ್ಲ, ಎಲ್ಲಿಂದ ಕೊಡಬೇಕು ನಿಮ್ಗೆ ನೀರು? ಡ್ಯಾಂ ಭರ್ತಿವರೆಗೆ ಬೆಲೆ ಹಾಕುವಂತಹ ಯೋಜನೆ ಕೈಬಿಡಿ. ಡ್ಯಾಂ ನೀರನ್ನು ನಂಬಿ ಬೆಳೆ ಹಾಕಬೇಡಿ ಅಂತ ಹೇಳಿ ಸಿಎಂ ಕರೆ ಕೊಟ್ಟಿದ್ದಾರೆ.
ಮಳೆ ಬಂದ್ರೆ ನಾವು ನೀರನ್ನ ಒದಗಿಸ್ತೇವೆ. ಈ ವರ್ಷ ದೇಶದಲ್ಲಿ ಭೀಕರ ಬರಗಾಲ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬರಗಾಲ ಎದುರಾಗಬಹುದು. ಬರಗಾಲದ ಬಗ್ಗೆ ಈಗ ಮುನ್ಸೂಚನೆ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಡ್ಯಾಮ್ನಲ್ಲಿ ಸರಿಯಾಗಿ ನೀರಿಲ್ಲ, ನಿಮಗೆ ಹೇಗೆ ಪೂರೈಕೆ ಮಾಡಬೇಕು, ಫಸ್ಟ್ ಆಫ್ ಆಲ್ ಕುಡಿಯೋದಕ್ಕೆ ನೀರನ್ನು ನೀವು ಉಳಿಸ್ಕೊಳ್ಳಿ, ಆಮೇಲೆ ಬೆಳೆಗಳಿಗೆ ನೀರನ್ನು ಹಾಕಿ ಅಂತ ಹೇಳಿ. ಮಳೆ ಬಂದರೆ ಆಬ್ವಿಯಸ್ಲಿ ನಾವು ನೀರನ್ನು ಕೊಡ್ತೀವಿ, ಅಂಥದ್ರಲ್ಲಿ ಮಳೆನೇ ಬರ್ತಾ ಇಲ್ವಲ್ಲ, ಕೈ ಕೊಟ್ಟುಬಿಟ್ಟಿದೆ. ಈಗ ಮಳೆಯ ಕೊರತೆ ಉಂಟಾಗ್ಬಿಟ್ಟಿದೆ. ಎಲ್ಲರೂ ಭಾವಿಸಿದ್ರು ಮುಂಗಾರು ಮಳೆ ವಿಪರೀತವಾಗಿ ಆಗತ್ತೆ ಈ ಬಾರಿ ಅಂತ ಹೇಳಿ, ಆದರೆ ಈಗ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್, ನಾವು ಗಮನಿಸಿದಾಗ ಈಗ ಕುಡಿಯುವ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗ್ತಾ ಇದೆ. ಅಂಥದ್ರಲ್ಲಿ ಈಗ ರೈತರು ಕೂಡ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ, ಬೆಳೆಗಳನ್ನ ನಂಬ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಅವ್ರಿಗೆ ನೀರು ಸಿಗ್ತಾ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆ ಪರಿಸ್ಥಿತಿ ನಿರ್ಮಾಣವಾಗಬಹುದು ಬಸವರಾಜ್? ಈಗ ಈಗಾಗಲೇ ತುಂಗಭದ್ರಾ ಒಂದು ಅಣೆಕಟ್ಟಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಡ್ಯಾಮ್ ನೀರನ್ನೇ ನಂಬಿಕೊಂಡಿರ್ತಕ್ಕಂಥ 4 ಜಿಲ್ಲೆಗಳ ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆ ಡ್ಯಾಮ್ ಕೂಡ 75 TMC ನೀರನ್ನು ಕೂಡ ಸಂಗ್ರಹಿಸುವಂತಹ ನೀರು ಕೂಡ ಇರತಕ್ಕಂಥದ್ದು. ಆದ್ರೆ ಇದೀಗ ಒಂದ್ ಕಡೆ ಮಳೆ ಕೂಡ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ನೀರು ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಕೂಡ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಮುಂದೆ ಕೂಡ ಒಂದಿಷ್ಟು ಬರಗಾಲ ಬರಬಹುದು, ಮಳೆ ತುಂಬಾ ಕಡಿಮೆ ಇದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಕೂಡ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂತಹ ಅಣೆಕಟ್ಟುಗಳಿನ ನೀರನ್ನ ಒಂದು ಕಾಪಾಡಿಕೊಳ್ಳುವಂಥದ್ದು ಸರ್ಕಾರಕ್ಕೆ ಒಂದು ಸವಾಲು ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಕೂಡ ನೀರಿನ ಪ್ರಮಾಣ ಬಹಳ ಕಡಿಮೆ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಡ್ಯಾಮ್ ನೀರನ್ನೇ ಒಂದು ನಂಬಿಕೊಂಡಿರ್ತಕ್ಕಂಥ 4 ಜಿಲ್ಲೆಗಳ ರೈತರು ಏನಿದ್ದಾರೆ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಗಳ ಏನು ಇದ್ದಾರೆ, ಈ ಒಂದು 4 ಜಿಲ್ಲೆಗಳ ರೈತರಿಗೂ ಸಹಿತ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಈ ಒಂದು ಡ್ಯಾಮ್ ನೀರನ್ನೇ ನಂಬಿಕೊಂಡು ನೀವು ಮುಂಗಾರು ಬಿತ್ತನೆಯನ್ನು ಕೂಡ ಮಾಡಬೇಡಿ. ಒಂದ್ ಕಡೆ ನೀವು ಹಾಗೇನಾದ್ರೂ ಬಿತ್ತನೆ ಮಾಡಿದ್ರು ಸಹಿತ ಅದಕ್ಕೆ ನಾವು ನೀರು ಕೊಡುವಂತದ್ದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಡ್ಯಾಮ್ಗೆ ಏನಾದ್ರೂ ಮಳೆ ಆಗಿ ನೀರು ಹರಿದು ಬಂದ್ರೆ ನಾವು ನಿಮಗೆ ನೀರನ್ನ ಪೂರೈಕೆ ಮಾಡಬಹುದು. ಆದ್ರೆ ಒಂದು ವೇಳೆ ಏನಾದ್ರೂ ಮಳೆ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಕುಡಿಯುವ ನೀರಿಗೂ ಕೂಡ ನಾವು ಅದನ್ನ ಇಟ್ಕೊಳ್ಬೇಕಾಗುತ್ತೆ ನೀರು. ಹಾಗಾಗಿ ತಮಗೆ ಒಂದು ಬಿತ್ತಿದಂತ ಸಂದರ್ಭದಲ್ಲಿ ಕೂಡ ನೀರು ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ 4 ಜಿಲ್ಲೆಯ ರೈತರಿಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ 4 ಜಿಲ್ಲೆಗಳ ರೈತರು ಕೂಡ ಬಹಳಷ್ಟು ಈಗಾಗಲೇ ಮುಂಗಾರು ಮಳೆ ಮತ್ತೆ ಈ ಒಂದು ಡ್ಯಾಮ್ ನೀರನ್ನು ಕೂಡ ನಂಬಿಕೊಂಡು ಕೆಲವೊಂದಿಷ್ಟು ರೈತರು ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು, ಕೆಲವರು ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಮಟ್ಟಿಗೆಯೂ ಕೂಡ ರೈತರಿಗೆ ಕೂಡ ಆಘಾತ ಕೂಡ ಉಂಟಾಗಿರ್ತಕ್ಕಂಥದ್ದು. ದೀಪ. ಎಸ್ ಬಸವರಾಜ್, ಈಗ ಮತ್ತೊಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಯಾರು ನೀರನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಯಾಕಂತಂದ್ರೆ ಆ ಬೆಳೆಗಳನ್ನೇ ನಂಬ್ಕೊಂಡು ಬದುಕನ್ನ ಸಾಗಿಸ್ಬೇಕಾದಂತಹ ರೈತರಿಗೆ ನಿಜಕ್ಕೂ ಇದು ಭಾರಿ ಹೊಡೆತ ಅಲ್ವಾ ಬಸವರಾಜ್? ಎಸ್ ಬಸವರಾಜ್, ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಎಷ್ಟರ ಮಟ್ಟಿಗೆ ಎದುರಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಯಾಕಂತಂದ್ರೆ ಮಳೆ ಆಗ್ತಾ ಇಲ್ಲ ಸರಿಯಾಗಿ, ಇದರಿಂದ ರೈತರಿಗೂ ಕೂಡ ಭಾರಿ ಸಮಸ್ಯೆ ಉಂಟಾಗ್ತಾ ಇದೆ. ಈಗ ಬೆಳೆಗಳನ್ನ ಬಿತ್ತನೆ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆಯಲ್ಲಿ ಇದ್ರ ರೈತರು, ಒಳ್ಳೆಯ ಮಳೆ ಬೆಳೆ ಬರುತ್ತೆ ಅಂತ ಹೇಳಿ. ಬಟ್ ಮಳೆ ಆಗ್ತಾ ಇಲ್ಲ, ಇದರಿಂದ ರೋಸಿ ಹೋಗ್ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ? ಯಾಕಂತಂದ್ರೆ ಮಳೆ ಆಗ್ತಾ ಇಲ್ಲ. ಹೋದ ವರ್ಷ 75 TMC ನೀರಿತ್ತು, ಬಟ್ ಈ ವರ್ಷ ಅದ್ರ ಕಾಲು ಭಾಗನೂ ಇಲ್ಲ. ಅದನ್ನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತಾರೆ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡ್ಯಾಮ್ ಭರ್ತಿ ಆಗೋವರೆಗೂ ಕೂಡ ಯಾರು ಬೆಳೆ ಹಾಕುವಂತಹ ನಿರ್ಧಾರಕ್ಕೆ ಹೋಗಬಾರ್ದು. ಡ್ಯಾಮ್ ನೀರನ್ನು ನಂಬ್ಕೊಂಡು ಬೆಳೆಯನ್ನು ಹಾಕಬೇಡಿ, ನಾವು ಕೊಡಲ್ಲ ನೀರು, ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ತಿದ್ದಾರೆ.